ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾಟಿ ಟೊಮೊಟೊ ತೊಗೋಬೇಡಿ, ಏಕೆಂದರೆ ತುಂಬ ಹುಳಿ ಬಂದುಬಿಡುತ್ತೆ. ಫಾರಮ್ ಟೊಮೊಟೊ ತೊಗೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಟೊಮೊಟೊ, ಆಮೇಲೆ ಪನ್ನೀರು, ಬಟರು, ಹಾಲು, ಒಣಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಇಷ್ಟು ಒಂದು ನೀಟಾಗೆ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಏನೇನು ಐಟಮ್ ಹಾಕ್ತೀನಿ ಅಂತ ಮುಂದೆ ತೋರಿಸ್ತೀನಿ. ಮೊದಲಿಗೆ ಟೊಮೊಟೊನ ಒಳಗಡೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಅಂದರೆ ತಿರುಳು ಮಾತ್ರ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗೆ ಇದನ್ನೆಲ್ಲ ತೆಕ್ಕೊಂಡು ಇಟ್ಕೊಳ್ಳಿ. ಅದನ್ನೇನು ವೇಸ್ಟ್ ಆಗೋದಿಲ್ಲ ತೆಗೆದಿರೋದು, ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಈಸಿ. ಒಂದು ಕಾಲು ಗಂಟೆಲೆಲ್ಲ ಮನೆಯಲ್ಲೇ ರುಚಿಕರವಾದ ಪನ್ನೀರ್ ಬಟರ್ ಮಸಾಲ ಮಾಡ್ಕೋಬೋದು. ಅಂಗಡಿನಲ್ಲಿ 300-350 ರೂಪಾಯಿ ತೊಗೋತಾರೆ ಒಂದು ಪನ್ನೀರ್ ಬಟರ್ ಮಸಾಲ ತೊಗೊಂಡ್ರೆ. ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋ ವಿಧಾನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನೋ ಅಂತಹ ಫುಡ್ಡು ಅಂತಲೇ ಹೇಳ್ತೀನಿ. ನನ್ನ ಮಗಂಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ತೆಗೆದಿಟ್ಕೊಳ್ಳಿ. ಒಂದು ದಪ್ಪ ಸೈಜಿನ ಈರುಳ್ಳಿನ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಕುಕ್ಕರಿಗೆ ಟೊಮೊಟೊ ಹಾಕ್ಕೊಳ್ಳಿ, ಹಾಗೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಉದ್ದುದ್ದಾನೆ ಕಟ್ ಹಾಕ್ಕೊಳ್ಳಿ, ಯಾಕಂದರೆ ಇದನ್ನೆಲ್ಲ ನಾವು ನೀಟಾಗೆ ಪೇಸ್ಟ್ ಮಾಡ್ಕೋತೀವಿ. ಹಾಗಾಗಿ ಸ್ವಲ್ಪ ದಪ್ಪನೇ ಹಾಕ್ಕೊಂಡ್ರೆ ಏನೂ ತೊಂದರೆ ಇರಲ್ಲ ಸ್ನೇಹಿತರೆ. ಇನ್ನು ಇದಕ್ಕೆ 2 ದೊಡ್ಡದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, 1 ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂಥರ ಕ್ರಿಸ್ಪಿ, ಒಂದು ಸ್ವಲ್ಪ ದಪ್ಪನೂ ಬರುತ್ತೆ. ಇದಕ್ಕೆ ಕಲ್ಲರಿಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಾವು ಅಚ್ಕಾರದ ಪುಡಿ ಹಾಕ್ತೀವಿ. ಇದಿಷ್ಟು ನೀಟಾಗೆ ಕುಕ್ಕರಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಂಡು ನೀಟಾಗೆ ಒಂದು 3 ವಿಷಲ್ ಬಿಟ್ಕೋಬೇಕಾಗತ್ತೆ. ಹೇಳ್ತಾ ಇದ್ದೀನಿ, 3 ವಿಷಲ್ ಬಿಟ್ಕೊಳ್ಳಿ, ತುಂಬ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಇದನ್ನು ನಾವು ಮಿಕ್ಸಿ ಮಾಡ್ತೀವಲ್ಲ, 3 ವಿಷಲಲ್ಲಿ ನೀಟಾಗೆ ಬೆಂದೋಗುತ್ತೆ ಸ್ನೇಹಿತರೆ. ನಾನು ತೋರಿಸ್ತೀನಿ ನೋಡಿ, ನಾನು ವಿಷಲ್ ಆಗೋದು ಇಲ್ಲಿ ವಿಡಿಯೋ ತೊಗೊಂಡಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. 3 ವಿಷಲ್ ಬಿಟ್ಟಿದ್ದೀನಿ. ಇನ್ನು ಇದನ್ನೆಲ್ಲ ಒಂದು ದೊಡ್ಡ ಬೌಲಿಗೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ಇನ್ನು ಪಲಾವ್ ಎಲೆ ಇದೆಯಲ್ವ, ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಅದನ್ನು ರುಬ್ಬಕ್ಕೆ ಹೋಗಬೇಡ. ಚಕ್ಕೆ ಎಲ್ಲ ರುಬ್ಬಿಡ್ಬೋದು. ನೋಡಿ, 2 ಪಲಾವ್ ಎಲೆ ಹಾಕಿದ್ನಲ್ಲ, ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ನೀರನ್ನು ಮತ್ತು ಈ ಐಟಮ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಇದನ್ನೆಲ್ಲ ಏನು ಕೂಗಿಸ್ಕೊಂಡಿದ್ವಿ ಅದನ್ನು ನೀಟಾಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನುಣ್ಣು ಪೇಸ್ಟ್ ಮಾಡ್ಕೊಳ್ಳಿ, ಅಂದರೆ ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇನ್ನು ನೆಕ್ಸ್ಟು ಒಂದು ದೊಡ್ಡ ಪ್ಯಾನಿಗೆ ಸ್ವಲ್ಪ ಒಂದು ಬಟರ್ ಹಾಕ್ಕೊಂಡಿದ್ದೀನಿ, 1 ಪೀಸಷ್ಟು. ಬಟರ್ ಬೇಗ ಸೀದೋಗುತ್ತೆ, ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಬಟರು ಸೀದೋದ್ರೆ ಸ್ವಲ್ಪನೂ ಟೇಸ್ಟ್ ಇರಲ್ಲ. ಇದು ಕರಗಿಸಿ, ಅಂದರೆ ಬಿಸಿ ಮಾಡಿದ್ರೆ ನೀಟಾಗಿ ಕರಗಿಸ್ಬಿಟ್ಟು ನಂತರ ಇದಕ್ಕೆ ನಾನು ಕರಗಿದ ನಂತರ ನೋಡಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿನ ನೀಟಾಗಿ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸೀದೋಗುತ್ತೆ ಸ್ನೇಹಿತರೆ, ಹೇಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಂದರೆ ಚಿಕ್ಕ ಸ್ಪೂನಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ ಪುಡಿ ಹಾಕ್ಕೋಬೇಕಾಗತ್ತೆ. ನೋಡಿ, ಇಷ್ಟನ್ನು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಂತರ ಏನು ಮಾಡಬೇಕಪ್ಪ ಅಂದರೆ, ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಈ ಪ್ಯಾನ್ಗೆ ಆ್ಯಡ್ ಮಾಡ್ಕೊಳ್ಳಿ, ಈ ಮಸಾಲೆಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇನ್ನು ನಾವು ನೀರು ಇಟ್ಕೊಂಡಿದ್ವಲ್ಲ ಬೇಯಿಸಿರೋದು, ಆ ನೀರನ್ನೇ ಆ್ಯಡ್ ಮಾಡ್ಕೋಬೇಕು, ಬೇರೆ ನೀರು ಆ್ಯಡ್ ಮಾಡ್ಕೋಬೇಡಿ. ಇನ್ನು ಮಿಕ್ಸಿ ಜಾರಲ್ಲೆಲ್ಲ ತುಂಬ ಇರುತ್ತಲ್ವ, ಸೈಡಿಗೆಲ್ಲ ತುಂಬ ಪೇಸ್ಟ್ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಬಳ್ಕೊಂಡು ಇದನ್ನು ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಹಾಕ್ಕೊಳ್ಳಿ. ಇದಾದ ನಂತರ ನೀಟಾಗಿ ಸಿಮ್ಮಲ್ಲೇ ಇಟ್ಕೋಬೇಕು, ಹೇಳ್ತಾ ಇದ್ದೀನಿ. ದಪ್ಪ ಊರಿಗೆ ಯಾವ ಕಾರಣಕ್ಕೂ ಕೊಟ್ಕೋಬೇಡಿ, ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇನ್ನು ನಾನು ಪನ್ನೀರನ್ನ ಒಂದು ಬೌಲಲ್ಲಿ ನೆನೆಸಿಟ್ಟಿದ್ದೆ, ಒಂದು 10 ನಿಮಿಷ ಸ್ಮೂತ್ ಆಗಲಿ ಅನ್ನೋ ಇಂಟೆನ್ಷನ್ ಅಷ್ಟೇ. ಇದು ಸ್ಮೂತಾಗಿರುತ್ತೆ. 10 ನಿಮಿಷ ನೀರಲ್ಲಿದ್ದರೆ ನೀಟಾಗಿ ಸ್ಮೂತ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿತ್ತು ನಂದಿನಿಯವ್ರದ್ದು. ನಾನು ಪನ್ನೀರ್ ತೊಗೊಂಡು ಬಂದಿದ್ದೆ. ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತಲೇ ಪನ್ನೀರನ್ನ ತರಿಸಿದ್ದೆ. ಯೂಶ್ವಲಿ ನಾನೇ ಪನ್ನೀರ್ ಮನೆಯಲ್ಲಿ ಮಾಡ್ಕೋತೀನಿ, ಬಟ್ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ನಾನು ಅಂಗಡಿಯಿಂದ ತರಿಸಿದ್ದೆ. ಅದನ್ನು ಒಂದು ಕಡೆ ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಕಸ್ತೂರಿ ಮೇಥಿನ ನೀಟಾಗಿ ಈ ಥರ ಒಂದು ಬಾಣಲಿಲಿ ನೀಟಾಗಿ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡೆ. ನೋಡಿ, ಪನ್ನೀರು ಒಂದು ಕಟ್ ಮಾಡ್ಕೊಂಡಿದ್ನಲ್ಲ, ಕುದೀತಾ ಇತ್ತು. ಇದು ಕುದಿಯೋ ಟೈಮಿಗೆ ಹಾಕೋಬೇಕಾಗತ್ತೆ, ಮುಂಚೆನೇ ಹಾಕೋಬೇಡಿ. ಒಂದು 2-3 ಕುದ್ದ ಮೇಲೆ ಇದನ್ನು ಪನ್ನೀರ್ ಏನು ಕಟ್ ಮಾಡಿದ್ವಿ ಅದನ್ನು ನೀಟಾಗಿ ಇದಕ್ಕೆ ಹಾಕ್ಕೊಂಡು
ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ಪನ್ನೀರೆಲ್ಲ ನೀಟಾಗಿ ಮಿಶ್ರಣ ಮಾಡಿದ್ಮೇಲೆ 1 ಲೋಟದಷ್ಟು ಗಟ್ಟಿ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕ್ರೀಮ್ ಹಾಕ್ತಾರೆ, ಬಟ್ ನನಗೆ ಕ್ರೀಮ್ ಹಾಕೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಕ್ರೀಮು ಅನ್ಹೆಲ್ದಿ ಫುಡ್ಡು, ಹಾಗಾಗಿ ನಾನು ಕ್ರೀಮೆಲ್ಲ ಯೂಸ್ ಮಾಡಲ್ಲ. 1 ಲೋಟ ಗಟ್ಟಿ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಪನ್ನೀರ್ ತುಂಬಾ ಚೆನ್ನಾಗಿ ಸ್ಮೂತಿಯಾಗಿ ಬಂದಿತ್ತು. ಇನ್ನು ಪಲಾವ್ ಎಲೆ ಇತ್ತಲ್ಲ ಅದನ್ನು ಇದಕ್ಕೇ ಹಾಕೊಂಬಿಡಿ, ಮತ್ತು ಅದನ್ನು ಎತ್ತಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಕಸ್ತೂರಿ ಮೆಥಿ ಈ ಥರ ನೀಟಾಗಿ ಪುಡಿ ಕೈಯಲ್ಲಿ ಹೆಂಗಂದರೆ ಸ್ನ್ಯಾಶ್ ಮಾಡಿದ್ರೆ ಪುಡಿ ಆಗೋಗುತ್ತೆ. ಅದು ನೀಟಾಗೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹೋಟೆಲಲ್ಲಿ ಎಷ್ಟು ರುಚಿ ಇರುತ್ತೋ ಅಷ್ಟೇ ರುಚಿ ಇರುತ್ತೆ. ತುಂಬ ಈಸಿ ವಿಧಾನದಲ್ಲೇ ಮಾಡ್ಕೋಬೋದು, ಟೈಮು ಜಾಸ್ತಿ ಬೇಕಾಗೋದಿಲ್ಲ ಸ್ನೇಹಿತರೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಥಿಕ್ನೆಸ್ಸು ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಆಸಮಾಗಿತ್ತು ಸ್ನೇಹಿತರೆ. ಇನ್ನು ನೆಕ್ಸ್ಟು ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕಿಂತ ಮುಂಚೆನೇ, ಯಾಕೆಂದರೆ ಇದಕ್ಕೆ ರೊಟ್ಟಿ ಮಾಡ್ಕೋಬೋದು, ಇಲ್ಲ ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಚಪಾತಿಗೆ ಹೆಚ್ಚಾಗಿ ಪನ್ನೀರ್ ಬಟರ್ ಮಸಾಲ ಮಾಡ್ತೀನಿ. ನಾನು ಫೋಲ್ಡಿಂಗ್ ಚಪಾತಿ ಮಾಡ್ತೀನಿ ನೋಡಿ, ತುಂಬ ಈಸಿ, ತುಂಬ ಲೇಯರ್ ಆಗಿ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮಮ್ಮ ಹೇಳ್ತಾರೆ ಚಪಾತಿ ಚೆನ್ನಾಗಿ ಲಟ್ಟಿಸ್ತೀಯ ನೀನು ಅಂತ. ಏನೋ ನಮ್ಮಮ್ಮನ ನೋಡೇ ಕಲ್ತಿರೋದು ನಾನು. ಈ ಥರ ಅಗ್ಲಕ್ಕೆ ಉದ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಸುತ್ತಲೂ ಒರೆಸ್ಕೊಂಡು ಅದನ್ನು ಈ ಥರ ತ್ರಿಭುಜದ ಥರ ಫೋಲ್ಡ್ ಮಾಡ್ಕೋತೀನಿ. ನೋಡಿ ತ್ರಿಭುಜದ ಆಕಾರದಲ್ಲಿ ಫೋಲ್ಡ್ ಮಾಡಿಕೊಂಡು ನೀಟಾಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉತ್ಕೋತೀನಿ ಅಷ್ಟೇ. ಇದೆಲ್ಲಿ ಏನು ಮಹಾವಿದ್ಯೆ ಏನಿಲ್ಲ. ಏನು ಹೇಳ್ತಾರಲ್ಲ, ಹೆಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಯಾವಾಗಲೂ ಹೇಳೋರು ನಮ್ಮಮ್ಮ. ಆ ಥರ ಎಲ್ಲ ನೋಡ್ಕೊಂಡೇ ಕಲ್ತಿರೋದು ನಾವು. ತುಂಬ ಈಸಿ ಚಪಾತಿ ಉದ್ದದೆಲ್ಲ. ಕೆಲವೊಬ್ರಿಗೆ ಕಷ್ಟ ಅನ್ನತ್ತೆ, ಅಂದರೆ ರೌಂಡಿಗೆ ಬರಲ್ಲ ಅಂತ ಹೇಳ್ತಾರೆ. ನಂದು ಒಂದೊಂದು ಸಲ ರೌಂಡಿಗೆ ಬರಲ್ಲ, ಒಂದೊಂದು ಸರಿ ತುಂಬ ರೌಂಡಕ್ಕೆ ಉದ್ದಿರ್ತೀನಿ. ಹೆಂಗೋ ಒಂದೊಂದು ಸರಿ ಹೆಂಗಾಗತ್ತೆ ಹಂಗಂಗೆ ಉತ್ಕೊಂಡು ಹೋಗೋದು. ಒಟ್ಟು ಏನೇ ಆಗಲಿ ಕಟ್ ಮಾಡ್ಕೊಂಡು, ಅಂದರೆ ಕಿತ್ಕೊಂಡೇ ತಿನ್ನೋದಲ್ವ, ಹೆಂಗಿದ್ರೇನು ನೀಟಾಗಿ ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ. ನೋಡಿ ನೀಟಾಗಿ ಚಪಾತಿನ ನಾನು ಉದ್ಕೊಂಡು ಸೈಡಿಗೆ ಇಟ್ಕೋತಾ ಇದ್ದೆ. ಅಂದರೆ ಒಟ್ಟಿಗೆ ಉದ್ದಿ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ಒಂದೊಂದೇ ಬೇಯಿಸ್ಕೊಂಡ್ಬಿಡ್ತೀನಿ. ಇತ್ಲಾಗ ಬೇಯಿಸ್ಕೊಳ್ಳೋದು ಇತ್ಲಾಗ ಉತ್ಕೊಳ್ಳೋದು ಆ ಥರ ಮಾಡೋದಿಲ್ಲ ನಾನು. ಎಲ್ಲನೂ ಒಂದು ಸರಿ ನೀಟಾಗೆ ಚಪಾತಿನ ಲಟ್ಟಿಸ್ಕೊಂಬಿಟ್ಟು ನಂತರ ಒಂದೊಂದೇ ಬೇಯಿಸಿ ಕೊಟ್ಟರೆ ಬೇಗ ಆಗತ್ತೆ. ಒಂದು ಕಡೆ ನನಗೆ ಬರಲ್ಲ ಹಂಗೆ, ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ಉತ್ಕೊಂಡು, ಅದು ನನಗೆ ಮೈಂಡಿಗೆ ಬರಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಚಪಾತಿನ ಪ್ರತಿಯೊಂದನ್ನು ಉದ್ದಿ ಇಟ್ಕೊಂಡ್ಬಿಡ್ತೀನಿ, ಸೈಡಿಗೆ ಇಟ್ಕೊಂಬಿಟ್ಟು ಆಮೇಲೆ ಒಂದೇ ಸರಿ ಬೇಯಿಸಿ ಇಟ್ಬಿಡ್ತೀನಿ, ಬಿಸಿನೂ ಇರುತ್ತೆ. ಇನ್ನು ನಾನು ಇದನ್ನು ಕಬ್ಬಿಣದ ಹಂಚು ಇಟ್ಕೊಂಡಿದ್ದೀನಿ ರೊಟ್ಟಿ ಮತ್ತು ಚಪಾತಿ ಮಾಡೋಕ್ಕೆ. ತುಂಬಾ ಚೆನ್ನಾಗಿದೆ. ನಾನು ಈ ಹಂಚನ್ನ ಗಾಂಧಿ ಬಜಾರಲ್ಲಿ ತೊಗೊಂಡಿದ್ದೆ. ತುಂಬಾ ದಪ್ಪವಾಗಿದೆ, ಅಗಲವಾಗೂ ಚೆನ್ನಾಗಿದೆ ನಂದು ಚಪಾತಿ ಮತ್ತು ರೊಟ್ಟಿ ಮಾಡೋ ಹಂಚು ಕಬ್ಬಿಣದ್ದು. ಈಗ ಚಪಾತಿ ಬೇಯಿಸ್ಕೊಳ್ಳೋಣ ಅಂಥೇಳಿ ನೋಡಿ, ಒಂದು ಸೈಡು ಆಯಿಲು ಹಾಕಿ ಇನ್ನೊಂದು ಸೈಡು ನೀಟಾಗಿ ಆಯಿಲ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಒಂಥರ ಪೂರಿ ಉಬ್ಬದಂಗೆ ಉಬ್ಬುತ್ತೆ ಸ್ನೇಹಿತರೆ ಚಪಾತಿ. ತುಂಬಾ ಲೇಯರ್ ಆಗಿ ತುಂಬ ಚೆನ್ನಾಗಿರುತ್ತೆ ಚಪಾತಿ. ಫೋಲ್ಡ್ ಮಾಡ್ಕೊಂಡು ಉತ್ಕೊಳ್ಳಿ. ಏನು ಗೊತ್ತಾ, ಸಿಂಗಲಾಗಿ ಉತ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ, ಆಮೇಲೆ ಅಂದರೆ ಮಧ್ಯಾಹ್ನಕ್ಕೆ ತಿನ್ನೋಕ್ಕೆ ಆಗೋದಿಲ್ಲ. ಅದೇ ಈ ಚಪಾತಿ ಆದರೆ ಸ್ಮೂತಾಗೆ ಹೂವು ಇದ್ದಂಗೆ ಇರ್ತವೆ. ಮಧ್ಯಾಹ್ನಕ್ಕೂ ಏನು ಬಿಸಿ ಬೇಕು ಅಂತ ಅನಿಸಲ್ಲ, ಸ್ಮೂತಾಗಿರುತ್ತಲ್ಲ, ಆರಾಮಾಗಿ ತಿನ್ಕೊಂಬಿಡ್ಬೋದು. ನೋಡಿ ಇಷ್ಟ ಆಗಿತ್ತು ಸ್ನೇಹಿತರೆ ಚಪಾತಿ ಕತೆ. ಚಪಾತಿ ಮಾಡೋದೇನು ಹೇಳ್ತಾರಪ್ಪ ಇವರು ಅಂತ ಅಂದ್ಕೋತಿರೋನು. ಏನೋ ನನಗೆ ಗೊತ್ತಿರೋದನ್ನು ಒಬ್ರಿಗೆ ಶೇರ್ ಮಾಡಿದ್ರೆ ನನಗೂ ಒಂಥರ ಮಾಡಿದ್ಕೂ ಸಮಾಧಾನ ಅನಿಸುತ್ತಲ್ವ. ಹಾಗಾಗಿ ನೋಡಿ ಚಪಾತಿ ಆಯಿತು. ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಚಪಾತಿನ ಬೇಯಿಸೋಣ ಅಂಥೇಳಿ 1 ಬೈ ಎಲ್ಲ ಚಪಾತಿ ಉದ್ದಾಗಿತ್ತು, ಬರೀ ಬೇಯಿಸೋದು ಮಾತ್ರ ಇತ್ತಲ್ವ, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ನಾನು ಫಸ್ಟಿಗೆ ಒಂದು ಸೈಡು ಹಾಕಿ ಮತ್ತು ತಿರುವು ಹಾಕಿ ನೆಕ್ಸ್ಟು ಎಣ್ಣೆ ಹಾಕ್ತೀನಿ. ಸ್ಟಾರ್ಟಿಂಗೆ ಹಾಕಿದ ತಕ್ಷಣ ಎಣ್ಣೆ ಹಾಕೋಕ್ಕೆ ಹೋಗಲ್ಲ, ಒಂದು ಸೈಡ ಬೇಯಿಸ್ಬಿಟ್ಟು ತಿರುವಾಕಿ ಎಣ್ಣೆ ಹಾಕ್ತೀನಿ. ಹಂಗಾಗಿ ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಚಪಾತಿ, ಉಬ್ಬಿ ಬರುತ್ತೆ ಚಪಾತಿ. ನೀವು ಈ ಥರ ಫೋಲ್ಡಿಂಗ್ ಚಪಾತಿನೇ ಮಾಡ್ತೀರಾ ಇಲ್ಲ ನಾರ್ಮಲ್ ಚಪಾತಿ ಮಾಡ್ಕೋತೀರಾ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಮಾಡಿಕೊಂಡ್ರೆ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಇಷ್ಟು ಚಪಾತಿ ಉದ್ದಿ ಬೇಯಿಸಿ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇತ್ತು, ಸರ್ವ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ.
ಇಷ್ಟು ಚಪಾತಿ ಎಲ್ಲ ಆದಮೇಲೆ ನಾನು ಒಂದು ತಟ್ಟೆಗೆ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಹಾಕ್ಕೊಡೋಣ ಅಂಥೇಳಿ ಎಲ್ಲ ಸರ್ವ್ ಮಾಡಿದೆ. 3 ಚಪಾತಿ ಹಾಕಿದ್ದೆ. ಒಂದು ಬೌಲಿಗೆ ನೋಡಿ ಸೂಪರ್ ಡೂಪರ್ ಆದಂತಹ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಹೊರಗಡೆನೂ ತಿನ್ನಿ, ಅವಾಗವಾಗ ತಿನ್ನಬೇಕಾಗತ್ತೆ. ಮನೆ ಫುಡ್ಡೇ ತಿಂದ್ಕೊಂಡಿದ್ರೆ ಒಂದೊಂದ್ಸರಿ ನಮ್ಮ ಅಡುಗೆ ನಾವೇ ತಿಂದು ಬೇಜಾರಾದಾಗ ಒಂದೊಂದು ದಿನ ನಮಗೂ ಸ್ವಲ್ಪ ಟೈಮ್ ಬೇಕಾಗತ್ತೆ, ಚೇಂಜಸ್ ಬೇಕಾಗತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿರೋಂತಹ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡಿರೋ ಪನ್ನೀರ್ ಬಟರ್ ಮಸಾಲ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.